ತುಂಬಾ ಚರ್ಚಿತ ಆಗಿರುವಂತಹ ವಿಚಾರ ಏನಾದ್ರಿದ್ರೆ ಅದು E20 ಪೆಟ್ರೋಲ್. E20 ಪೆಟ್ರೋಲ್ನ ಕಾರಣದಿಂದಾಗಿ ಹಲವಾರು ಜನರ ವಾಹನಗಳು ಇವತ್ತು ಗುಜರಿಗೆ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿರುವ ಶ್ರೀಮಾನ್ ನಿತಿನ್ ಗಡ್ಕರಿ ಅವರು. ತಮ್ಮ ಪುತ್ರ ರತ್ನರಿಗೆ ಪೂರಕವಾಗುವಂತೆ ಇವತ್ತು E20 ಪೆಟ್ರೋಲ್ ಅನ್ನ ನಿತಿನ್ ಗಡ್ಕರಿ ಅವರು ಜಾರಿಗೊಳಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ 17.5 ಕೋಟಿ ರೂಪಾಯಿ ಒಂದು ಟರ್ನ್ ಓವರ್ ಅನ್ನ ಆದಾಯವನ್ನು ಹೊಂದಿದ್ದಂತಹ ನಿತಿನ್ ಗಡ್ಕರಿ ಅವರ ಪುತ್ರರ ಫ್ಯಾಕ್ಟರಿ ಇವತ್ತು ಸುಮಾರು 511 ಕೋಟಿ ರೂಪಾಯಿಯಷ್ಟು ಲಾಭವನ್ನು ಪಡಿತಾ ಇದೆ. 40 ರೂಪಾಯಿ ಇದ್ದಂತಹ ಷೇರು ಬೆಲೆ ಅದೇ ಒಂದು ಕೇವಲ ಈ E20 ಪೆಟ್ರೋಲ್ನ ಕಾರಣದಿಂದಾಗಿ 16 ತಿಂಗಳಲ್ಲಿ ಸುಮಾರು 668 ರೂಪಾಯಿಯಷ್ಟು ಆ ಷೇರು ಬೆಲೆ ಮೇಲಕ್ಕೆ ಜಿಗಿದಿದೆ. ತಮ್ಮ ಕುಟುಂಬ ರಾಜಕಾರಣಕ್ಕೋಸ್ಕರ, ತಮ್ಮ ಪುತ್ರರಿಯ ಒಂದು ಕಂಪನಿಯ ಲಾಭಕ್ಕೋಸ್ಕರ ಇವತ್ತು ದೇಶದ ಜನರ ವಾಹನವನ್ನು ಬಲಿ ಕೊಡ್ತಾ ಇದ್ದಾರೆ. ನಾವು 2023ರ ಹಿಂದಿನ ವಾಹನಗಳನ್ನು ಏನಾದರೂ ನಾವು ಹೊಂದಿದ್ರೆ ನಾವು ಇವತ್ತು ಆ ವಾಹನದ ಎಂಜಿನಿನ ಭವಿಷ್ಯವನ್ನ ಆಸೆಯನ್ನೇ ಬಿಡಬೇಕಾಗಿದೆ. 2023ರ ಹಿಂದಿನ ವಾಹನಗಳು ಏನಿದೆ ಅದರ ಎಂಜಿನ್ E20 ಪೆಟ್ರೋಲ್ಗೆ ಖಂಡಿತ ಒಗ್ಗಿಕೊಳ್ಳುವುದಿಲ್ಲ. ಅವಸರವೇ ಅವಘಡಕ್ಕೆ ಕಾರಣ ಏನಂತಾಗಿದೆ. ಇದರ ನೇರ ಅವಘಡ ಆಗಿರುವುದು ನಮ್ಮ ದೇಶದ ಜನಸಾಮಾನ್ಯರಿಗೆ. ಭಾರತದ ಮೋದಿ ಸರ್ಕಾರ ದೇಶದ ಜನರನ್ನ ಎಷ್ಟೊಂದು ಕೀಳ್ಮಟ್ಟದಲ್ಲಿ ನೋಡ್ಕೊಳ್ತಾ ಇದೆ ಅಂದ್ರೆ, ಇಷ್ಟು ದೊಡ್ಡ ಒಂದು ಯೋಜನೆಯನ್ನ ಜಾರಿಗೊಳಿಸುವಾಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲ, ಯಾವುದೇ ಒಂದು ಅದಕ್ಕೆ ಬೇಕಾದಂತಹ ತಯಾರಿಯನ್ನೇ ಮಾಡದೆ ನೇರವಾಗಿ ಅದನ್ನು ಜಾರಿಗೊಳಿಸುವುದು ಅತ್ಯಂತ ಅಕ್ಷಮ್ಯ. ಬಂಧುಗಳೇ ನಮಸ್ಕಾರ. ಮೋದಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ದೇಶದ ಜನರನ್ನ ಒಂದಿಲ್ಲೊಂದು ವಿಚಾರದಲ್ಲಿ ಶೋಷಣೆಗೆ ನಿರಂತರವಾಗಿ ಒಳಪಡಿಸ್ತಾನೆ ಇದೆ. ಅದರ ಮುಂದುವರಿದ ಭಾಗವಾಗಿ ಈಗ E20 ಪೆಟ್ರೋಲ್ ಇವತ್ತು ಸಾಮಾಜಿಕ ಜಾಲತಾಣ ಇರ್ಬೋದು, ಟಿವಿ ಮಾಧ್ಯಮದಲ್ಲಿ ಇರ್ಬೋದು, ತುಂಬಾ ಚರ್ಚಿತ ಆಗಿರುವಂತಹ ವಿಚಾರ ಏನಾದ್ರಿದ್ರೆ ಅದು E20 ಪೆಟ್ರೋಲ್. E20 ಪೆಟ್ರೋಲ್ನ ಕಾರಣದಿಂದಾಗಿ ಹಲವಾರು ಜನರ ವಾಹನಗಳು ಇವತ್ತು ಗುಜರಿಗೆ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿರುವ ಶ್ರೀಮಾನ್ ನಿತಿನ್ ಗಡ್ಕರಿ ಅವರು. ಇವರು ಸಾರಿಗೆ ಸಚಿವರು ಅಥವಾ ಪೆಟ್ರೋಲಿಯಂ ಸಚಿವರು ಎನ್ನುವಂಥ ಸಂಶಯ ಇವತ್ತು ಕಾಡ್ತಾ ಇದೆ. ಯಾಕಂದ್ರೆ ಸಾರಿಗೆ ಸಚಿವರಾಗಿರುವವರು ದೇಶದ ಹೆದ್ದಾರಿಯ ವಿಚಾರಗಳು, ದೇಶದ ಹೆದ್ದಾರಿಗಳು ಹೇಗಿರಬೇಕು ಈ ಎಲ್ಲ ವಿಚಾರದ ಬಗ್ಗೆ ಅವರು ಚರ್ಚೆ ಮಾಡಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಅವರು ಮಾಡದೆ ಇವತ್ತು ನೇರವಾಗಿ ಪೆಟ್ರೋಲಿಯಂ ಸಚಿವರು ಏನ್ ಮಾಡಬೇಕಾಗಿತ್ತು ಆ ವಿಚಾರವನ್ನು ಅವರು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದಾರೆ. ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಾಗ ಅದೇ ವಿಚಾರವನ್ನ ತನ್ನ ಭಾಷಣದ ಮುಖಾಂತರ ಹೇಳ್ತಾ ಇದ್ದಾರೆ. ಈಗ ದೇಶದ ಜನರಿಗೆ ಇವತ್ತು ಸಂಶಯ ಹುಟ್ಟಿರುವುದೇನೆಂದ್ರೆ, ಇವರು ರಾಷ್ಟ್ರೀಯ ಹೆದ್ದಾರಿ ಸಚಿವರು ಅಥವಾ ಪೆಟ್ರೋಲಿಯಂ ಸಚಿವರು ಎನ್ನುವಂತಹ ಚರ್ಚೆ. ಈ ಚರ್ಚೆಯ ಹಿಂದೆ ಇವತ್ತು ನಿತಿನ್ ಗಡ್ಕರಿ ಅವರು ಇಂತಹ ವಿಚಾರವನ್ನು ಮುನ್ನೆಲೆಗೆ ಯಾಕೆ ತಂದಿದ್ದಾರೆ ಅಂತ ಅದರ ರಹಸ್ಯವನ್ನ ಭೇದಿಸಿದಾಗ ನಮ್ಗೆ ತಿಳಿದಿರುವುದು ಏನೆಂದ್ರೆ, ನಿತಿನ್ ಗಡ್ಕರಿ ಅವರ ಪುತ್ರ ರತ್ನರು ಇಬ್ರು ಏನು ಎಥನಾಲ್ E20 ಪೆಟ್ರೋಲಿಗೆ ಪೂರಕವಾಗಿ ಅವರ ಕಬ್ಬಿನ ಫ್ಯಾಕ್ಟರಿ ಇದೆ, ಅದರ ಕಾರ್ಖಾನೆ ಇದೆ ಎನ್ನುವಂತಹ ವಿಚಾರ ಕೂಡ ಇವತ್ತು ಎಲ್ರಿಗೂ ತಿಳಿದಿದೆ. ಹಾಗಾಗಿ ತಮ್ಮ ಪುತ್ರ ರತ್ನರಿಗೆ ಪೂರಕವಾಗುವಂತೆ ಇವತ್ತು E20 ಪೆಟ್ರೋಲ್ ಅನ್ನ ನಿತಿನ್ ಗಡ್ಕರಿ ಅವರು ಜಾರಿಗೊಳಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಇವತ್ತು ತುಂಬಾ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ನಿತಿನ್ ಗಡ್ಕರಿ ಅವರ ಮಗನ ಆ ಪುತ್ರರ ಕಂಪನಿ ಯಾವ ರೀತಿ ಮುಂಚೆ ಇತ್ತು, ಇವತ್ತು ಅವರು E20 ಕಾರಣದಿಂದಾಗಿ ಯಾವ ರೀತಿ ಬೆಳೀತಾ ಇದೆ ಎನ್ನುವ ವಿಚಾರವನ್ನು ನಾವು ಗಮನಿಸಬೇಕು. E20 ಪೆಟ್ರೋಲ್ ಅನ್ನ ತಯಾರು ಮಾಡೋದಕ್ಕೋಸ್ಕರ ಕಬ್ಬಿನ ಅಗತ್ಯ ಇದೆ, ಕಬ್ಬಿನ ಫ್ಯಾಕ್ಟರಿಗಳ ಅಗತ್ಯ ಇದೆ. ಕಬ್ಬಿನ ಫ್ಯಾಕ್ಟರಿಗಳಲ್ಲಿ ಅದನ್ನ ಆವಿಷ್ಕಾರವನ್ನ ಮಾಡಿ ಅಂದ್ರೆ ಆವಿಯನ್ನ ಮಾಡಿ ಅದನ್ನ ಪೆಟ್ರೋಲ್ನ ಜೊತೆ 20% ಪೆಟ್ರೋಲ್ನ ಜೊತೆ ಅದನ್ನು ಸೇರಿಸ್ತಾರೆ. 80% ಪೆಟ್ರೋಲ್ ಇದ್ರೆ 20% E20 ಅಂದ್ರೆ ಎಥನಾಲ್ ಅನ್ನ ಮಿಕ್ಸ್ ಮಾಡಿ ಇವತ್ತು ಗ್ರಾಹಕರಿಗೆ ಕೊಡುವಂತಹ ಪರಿಸ್ಥಿತಿ ಇದೆ. ಇದರ ಕಾರಣದಿಂದಾಗಿ ನಿತಿನ್ ಗಡ್ಕರಿ ಅವರ ಪುತ್ರರ ಕಂಪನಿ ಇವತ್ತು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡಿತಾ ಇದೆ. ಅಂಕಿಅಂಶಗಳ ಪ್ರಕಾರ ಒಂದು ಕಾಲದಲ್ಲಿ 17.5 ಕೋಟಿ ರೂಪಾಯಿ ಒಂದು ಟರ್ನ್ ಓವರ್ ಅನ್ನ ಆದಾಯವನ್ನು ಹೊಂದಿದ್ದಂತಹ ನಿತಿನ್ ಗಡ್ಕರಿ ಅವರ ಪುತ್ರರ ಫ್ಯಾಕ್ಟರಿ ಇವತ್ತು ಸುಮಾರು 511 ಕೋಟಿ ರೂಪಾಯಿಯಷ್ಟು ಲಾಭವನ್ನು ಪಡಿತಾ ಇದೆ. ಒಟ್ಟಿನಲ್ಲಿ ಅಂದ್ರೆ ಸುಮಾರು 70% ಒಮ್ಮೆಲೆ ಏಕಮುಖವಾಗಿ ಅವರ ಆ ಫ್ಯಾಕ್ಟರಿಯ ಆದಾಯ
ದ್ವಿಗುಣಗೊಂಡದ್ದು ಹೇಗೆ ಎನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅವರ ನಿತಿನ್ ಗಡ್ಕರಿ ಅವರ ಪುತ್ರರ ಫ್ಯಾಕ್ಟರಿಯ ಒಂದು ಷೇರು ಬೆಲೆ ಒಂದು ಕಾಲದಲ್ಲಿ 40 ರೂಪಾಯಿ ಇದ್ದಂತಹ ಷೇರು ಬೆಲೆ ಅದೇ ಒಂದು ಕೇವಲ ಈ E20 ಪೆಟ್ರೋಲ್ನ ಕಾರಣದಿಂದಾಗಿ 16 ತಿಂಗಳಲ್ಲಿ ಸುಮಾರು 668 ರೂಪಾಯಿಯಷ್ಟು ಆ ಷೇರು ಬೆಲೆ ಮೇಲಕ್ಕೆ ಜಿಗಿದಿದೆ. ಅಂದ್ರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಈ ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ತಮ್ಮ ಕುಟುಂಬ ರಾಜಕಾರಣಕ್ಕೋಸ್ಕರ, ತಮ್ಮ ಪುತ್ರರಿಯ ಒಂದು ಕಂಪನಿಯ ಲಾಭಕ್ಕೋಸ್ಕರ ಇವತ್ತು ದೇಶದ ಜನರ ವಾಹನವನ್ನ ಬಲಿ ಕೊಡ್ತಾ ಇದ್ದಾರೆ. ಮೋದಿಜಿ ಅವರು ಯಾವಾಗಲೂ ಹೇಳ್ತಾರೆ, ನಾನು ಕುಟುಂಬ ರಾಜಕಾರಣ ಮಾಡುವುದಿಲ್ಲ, ನಾ ಕಾವುಂಗ ನಾ ಖಾನೆ ದುಂಗ, ಇಂತಹ ದೊಡ್ಡ ದೊಡ್ಡ ಹೇಳಿಕೆಗಳನ್ನ ಆಕರ್ಷಕ ಪದಪುಂಜಗಳ ಮುಖಾಂತರ ನೀಡ್ತಾನೆ ಇರ್ತಾರೆ. ಆದ್ರೆ ಅದೇ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಮಾಡ್ತಿರುವುದು ಏನು? ತಮ್ಮದೇ ಕುಟುಂಬದ ತಮ್ಮದೇ ಪುತ್ರರ ಕಂಪನಿಗಳಿಗೆ ಲಾಭ ಮಾಡಿಕೊಡುವುದಕ್ಕೋಸ್ಕರ ದೇಶದ ಜನರ ವಾಹನವನ್ನ ಬಲಿ ಕೊಡ್ತಾ ಇದ್ದಾರಲ್ರಿ. ಇದರ ಬಗ್ಗೆ ದೇಶದ ಜನರು ಚಿಂತನೆಯನ್ನ ಮಾಡಬೇಕು. ನಾವು ದೇಶಭಕ್ತಿಯ ಹೆಸರಿನಲ್ಲಿ, ದೇಶ ರಕ್ಷಣೆಯ ಹೆಸರಿನಲ್ಲಿ, ಮಾತೃಭೂಮಿ ಧರ್ಮ ರಕ್ಷಣೆ ಎನ್ನುವ ಹೆಸರಿನಲ್ಲಿ ಇವರಿಗೆ ಮತವನ್ನ ನೀಡಿದ ಪರಿಣಾಮದಿಂದಾಗಿ ಇವತ್ತು ಇವರು ನೇರವಾಗಿ ಕೈ ಹಾಕಿರುವುದು ನಮ್ಮ ವಾಹನದ ಇಂಜಿನ್ನ ಮೇಲೆ. ನಾವು 2023ರ ಹಿಂದಿನ ವಾಹನಗಳನ್ನು ಏನಾದರೂ ನಾವು ಹೊಂದಿದ್ರೆ ನಾವು ಇವತ್ತು ಆ ವಾಹನದ ಎಂಜಿನಿನ ಭವಿಷ್ಯವನ್ನ ಆಸೆಯನ್ನೇ ಬಿಡಬೇಕಾಗಿದೆ. ಯಾಕಂದ್ರೆ E20 ಪೆಟ್ರೋಲ್ 2023ರ ನಂತರದ ವಾಹನಗಳಿಗೆ ಅದು ಒಗ್ಗಿಕೊಳ್ತದೆ ಎನ್ನುವಂತಹ ವಿಚಾರಗಳು ಇವತ್ತು ಅಧ್ಯಯನದ ಮುಖಾಂತರ ಬಂದಿದೆ. ಆದ್ರೆ 2023ರ ಹಿಂದಿನ ವಾಹನಗಳು ಏನಿದೆ ಅದರ ಎಂಜಿನ್ E20 ಪೆಟ್ರೋಲ್ಗೆ ಖಂಡಿತ ಒಗ್ಗಿಕೊಳ್ಳುವುದಿಲ್ಲ. ಅದರ ಪರಿಣಾಮದಿಂದಾಗಿ ಇವತ್ತು ದೊಡ್ಡ ದೊಡ್ಡ ಪ್ರಸಿದ್ಧ ಯೂಟ್ಯೂಬರ್ಗಳು ಕೂಡ ಇದು E20 ಪೆಟ್ರೋಲ್ ನಮ್ಮ ವಾಹನಕ್ಕೆ ಆಗುದಿಲ್ಲ, ನಮ್ಮ ವಾಹನ ಇದರಿಂದ ಹಾಳಾಗ್ತಾ ಇದೆ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಏನೆಂದ್ರೆ, ದೇಶದ ಜನರಿಗೆ ಅಚ್ಚೇ ದಿನ ಕೊಡ್ತೇವೆ, ನಾವೊಂದು ಸುಸ್ಥಿರವಾದಂತಹ ಸರ್ಕಾರವನ್ನು ಕೊಡ್ತೇವೆ, ಸುಸ್ಥಿರವಾದಂತಹ ಆಡಳಿತವನ್ನು ನೀಡ್ತೇವೆ ಎಂದ ಬಿಜೆಪಿ ಸರ್ಕಾರ ಇವತ್ತು ಅವಸರಕ್ಕೆ ಯಾಕೆ ಬಿತ್ತು? E20 ಪೆಟ್ರೋಲ್ ನಲ್ಲಿ ಇವತ್ತು ಅವಸರಕ್ಕೆ ಯಾಕೆ ಬಿತ್ತು ಎನ್ನುವಂತಹ ಪ್ರಶ್ನೆ. ಇವತ್ತು ಬಿಜೆಪಿಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಅವಸರವೇ ಅವಘಡಕ್ಕೆ ಕಾರಣ ಎನ್ನುವಂತಾಗಿದೆ. ಅಂದ್ರೆ ಅವಘಡ ಆಗಿರುವುದು ಬಿಜೆಪಿಯ ಸಚಿವರಿಗಲ್ಲ, ಅದರಲ್ಲಿ ಆಡಳಿತ ನಡೆಸುವಂತ ಪ್ರಧಾನಮಂತ್ರಿಗೂ ಅಲ್ಲ, ಯಾವ ಮಂತ್ರಿಗಿರಿಗೂ ಅಲ್ಲ. ಇದರ ನೇರ ಅವಘಡ ಆಗಿರುವುದು ನಮ್ಮ ದೇಶದ ಜನಸಾಮಾನ್ಯರಿಗೆ. ಜನಸಾಮಾನ್ಯರು ಖರೀದಿ ಮಾಡುವಂತಹ ವಾಹನಗಳು, ನಾವು ಒಂದು ವಾಹನವನ್ನ ಖರೀದಿ ಮಾಡಬೇಕಾದ್ರೆ ಎಷ್ಟೊಂದು ಶ್ರದ್ಧೆಯಲ್ಲಿ ವಾಹನವನ್ನು ಖರೀದಿ ಮಾಡ್ತೇವೆ. ನಮ್ಗೊಂದು ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಕಾರನ್ನು ಹೊಂದುವುದು, ಒಂದು ಬೈಕನ್ನ ಸ್ವಂತವಾಗಿ ಹೊಂದುವುದು ಆಸೆ, ಆತನ ಕನಸು. ನಾವು ಆ ಕನಸಿನಿಂದ ಪ್ರತಿಯೊಬ್ಬ ಭಾರತೀಯ ಶೋರೂಮ್ಗೆ ಹೋಗ್ತಾನೆ, ಬ್ಯಾಂಕಿನಲ್ಲಿ ಸಾಲವನ್ನು ಪಡಿತಾನೆ, ವಾಹನದ ಶೋರೂಮ್ಗೆ ಹೋಗ್ತಾನೆ, ಅದರ ಬೆಲೆಯನ್ನ, ಅದರ ಒಟ್ಟು ಹಿನ್ನೆಲೆಯನ್ನ ಅಧ್ಯಯನ ಮಾಡ್ತಾನೆ. ಯಾವ ರೀತಿಯ ನಾನು ಕಾರನ್ನು ತಗೊಳ್ಬೇಕು, ಯಾವ ರೀತಿಯ ಬೈಕನ್ನು ತಗೊಳ್ಬೇಕಂತ ಯೋಚನೆ ಮಾಡ್ತಾನೆ. ಆ ನಂತರ ಅದಕ್ಕೆ ಎಷ್ಟು ವರ್ಷ ವಾರಂಟಿ ಇರ್ತದೆ, ಅದರ ಎಂಜಿನ್ನ ಕಾರ್ಯಕ್ಷಮತೆ ಏನು, ಎಲ್ಲವನ್ನ ಚರ್ಚೆ ಮಾಡ್ತಾನೆ. ಎಲ್ಲವನ್ನ ತೂಗಿ ಅಳೆದು ನಂತರ ಒಂದು ವಾಹನವನ್ನ ಖರೀದಿ ಮಾಡಿ ಮನೆಗೆ ತಂದ್ರೆ ಅದಕ್ಕೆ ನಾವು ಹಾಕುವಂತ ಪೆಟ್ರೋಲ್ ಎಂತಹದ್ದು. ನಾವು ಕಾರನ್ನ ಏನೋ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ತಗೊಂಡಿರ್ತೇವೆ, ಆದ್ರೆ ನಾವು ಕಾರಿಗೆ ಹಾಕುವ ಪೆಟ್ರೋಲ್ ಇದೆಯಲ್ಲ, ಇದು ನಮ್ಮ ಕೈಯಲ್ಲಿಲ್ಲ. ಇದು ಸರ್ಕಾರ ಕಲಬೆರಕೆ ಆಗಿರುವಂತಹ ಪೆಟ್ರೋಲ್ ಅನ್ನ ನಮ್ಮ ಹೊಸ ಕಾರಿಗೆ ಸುರಿತಾ ಇದೆ. ಅದರಿಂದಾಗಿ ನಮ್ಮ ಹೊಸ ಕಾರು ಏನಿದೆ ಎಲ್ಲವೂ ಕೆಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಇದರ ಬಗ್ಗೆ ತುಂಬಾ ಯೋಚನೆಯನ್ನ ಮಾಡಬೇಕು, ಜನಜಾಗೃತಿಯನ್ನ ಮಾಡಬೇಕು. ಈ ಸರ್ಕಾರ ತುಂಬಾ ದಪ್ಪ ಚರ್ಮದ ಸರ್ಕಾರ, ಕಿವಿ ಕುರುಡಾಗಿರುವಂತಹ ಸರ್ಕಾರ. ಇದಕ್ಕೆ ನಾವು ಜನಜಾಗೃತಿಯನ್ನ ಮಾಡುವುದು ಮಾತ್ರ ನಮಗೆ ಉಳಿದಿರುವಂತಹ ಕೊನೆಯ ಒಂದು ದಾರಿ. ನಾವು ಇನ್ನೊಂದು ವಿಚಾರವನ್ನ ಯಾವಾಗಲೂ ತಿಳ್ಕೊಳ್ಬೇಕು, ಏನಂದ್ರೆ ಭಾರತದ ಮೋದಿ ಸರ್ಕಾರ ದೇಶದ ಜನರನ್ನ ಎಷ್ಟೊಂದು ಕೀಳ್ಮಟ್ಟದಲ್ಲಿ ನೋಡ್ಕೊಳ್ತಾ ಇದೆ ಅಂದ್ರೆ, ಇಷ್ಟು ದೊಡ್ಡ ಒಂದು ಯೋಜನೆಯನ್ನ ಜಾರಿಗೊಳಿಸುವಾಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲ, ಯಾವುದೇ ಒಂದು ಅದಕ್ಕೆ ಬೇಕಾದಂತಹ ತಯಾರಿಯನ್ನೇ ಮಾಡದೆ ನೇರವಾಗಿ ಇಂತಹದನ್ನು ಜಾರಿಗೊಳಿಸುವುದು ಅತ್ಯಂತ ಅಕ್ಷಮ್ಯ. ಎಥನಾಲ್ ಇಂಧನದ ನಿರ್ವಹಣೆಯ ವಿಚಾರದಲ್ಲಿ ಭಾರತ ಬ್ರೆಜಿಲ್ ದೇಶದಿಂದ ಪಾಠವನ್ನು ಕಲಿಬೇಕು. ಯಾಕಂದ್ರೆ ಬ್ರೆಜಿಲ್ ದೇಶ 1970ನೇ ದಶಕದಲ್ಲಿ ಸುಮಾರು 80% ಇಂಧನವನ್ನು ಹೊರದೇಶದಿಂದ ಆಮದನ್ನು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ದೇಶದ ಮುತ್ಸದ್ದಿಗಳು ಯೋಚನೆಯನ್ನ ಮಾಡ್ತಾರೆ, 80% ಇಂಧನವನ್ನು ನಾವು ಹೊರದೇಶದಿಂದ ಆಮದು ಮಾಡುವ ಕಾರಣದಿಂದಾಗಿ ಬ್ರೆಜಿಲ್ ದೇಶದ ಆದಾಯ ದೊಡ್ಡ ಪ್ರಮಾಣದಲ್ಲಿ ಹೊರದೇಶಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ನಾವು ನಮ್ಮದೇ ದೇಶದಲ್ಲಿ ಇಂಧನವನ್ನ ಉತ್ಪಾದನೆಯನ್ನ ಮಾಡಿ ತೈಲದಲ್ಲಿ ಸ್ವಾವಲಂಬನೆಯನ್ನ ಪಡಿಬೇಕು. ಹೀಗಾಗಿ ಏನ್ ಮಾಡ್ಬೇಕೆನ್ನೋ ಒಂದು ಅಧ್ಯಯನ ಮಾಡ್ತಾರೆ, ಸಂಶೋಧನೆಯನ್ನ ಮಾಡ್ತಾರೆ. ಅದರ ಪರಿಣಾಮವಾಗಿ ಬ್ರೆಜಿಲ್ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೀತಾರೆ. ಕಬ್ಬಿನಿಂದ ಒಂದು ಬಯೋಫಿಯಲ್ ಅನ್ನ ತಯಾರು ಮಾಡ್ಬೋದು ಎನ್ನುವಂತಹದ್ದೊಂದು ಯೋಚನೆಯನ್ನ ಮಾಡಿ ಅವರು ಬಯೋಫಿಯಲ್ ಅನ್ನ ತಯಾರು ಮಾಡ್ತಾರೆ. ಅದರ ಪರಿಣಾಮದಿಂದಾಗಿ ಬ್ರೆಜಿಲ್ ದೇಶದಲ್ಲಿ ಹೆಚ್ಚಿನೆಲ್ಲ ವಾಹನಗಳು ಬಯೋಫಿಯಲ್ನ ಮುಖಾಂತರ ಓಡಾಡ್ತೇವೆ.
ಅದೇ ಸಂದರ್ಭದಲ್ಲಿ ಅಂದರೆ 1980ನೇ ದಶಕದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏಕಾಏಕಿ ಇಳಿಮುಖ ಆಗ್ತದೆ. ಆಗ ಕಬ್ಬನ್ನ ಬ್ರೆಜಿಲ್ ದೇಶದಲ್ಲಿ ಕಬ್ಬಿನಿಂದ ಬಯೋ ತೈಲವನ್ನು ಉತ್ಪಾದನೆ ಮಾಡುವುದು ದುಬಾರಿ ಆಗ್ತದೆ. ಹಾಗಾಗಿ ಹೊರದೇಶದಲ್ಲಿ ಹೇಗೂ ಕಡಿಮೆ ಬೆಲೆಯಲ್ಲಿ ತೈಲ ಸಿಗ್ತಾ ಇದೆ, ಹೊರದೇಶದಿಂದಲೇ ತೈಲವನ್ನು ಅವರು ಆಮದನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಸಕ್ಕರೆಯ ಒಂದು ಬೆಲೆ ಅಂದರೆ ಸಕ್ಕರೆಯ ಬೆಲೆ ಮಾರುಕಟ್ಟೆಯಲ್ಲಿ ಏರಿಕೆ ಆಗ್ತದೆ. ಕೂಡಲೇ ಅವರು ಸಕ್ಕರೆಯನ್ನ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರೆಜಿಲಲ್ಲಿ ವಾಹನಗಳಿಗೆ ಒಂದು ಬದಿಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಅಂದರೆ ಹೊರ ದೇಶದಿಂದ ಆಮದು ಮಾಡಿರುವ ತೈಲ, ಅದರ ಜೊತೆಗೆ ಬಯೋಫಿಯಲ್ನಿಂದ ಉತ್ಪಾದನೆಯಾದಂತಹ ಬಯೋಫಿಯಲ್, ಇದು ಒಟ್ಟಿಗೆ ಜೊತೆಯಲ್ಲಿ ವಾಹನಕ್ಕೆ ಒಂದು ಆ ವಾಹನಕ್ಕೆ ಉಪಯೋಗ ಆಗುವಾಗ ಸಮಸ್ಯೆ ತಲೆದೋರ್ತದೆ. ಹಾಗಾಗಿ ಅವರು ಯೋಚನೆ ಮಾಡ್ತಾರೆ, ಈ ಎರಡೂ ಇಂಧನವನ್ನ ಜೊತೆಯಾಗಿ ಹೇಗೆ ಉಪಯೋಗ ಮಾಡ್ಬೋದು, ಅಂತಹದ್ದೊಂದು ಎಂಜಿನನ್ನು ನಾವು ಸಂಶೋಧನೆಯನ್ನು ಮಾಡಬೇಕು. ಹಾಗೆ ಅಲ್ಲಿನ ದೇಶದವರು ಯೋಚನೆ ಮಾಡಿ ಸುಮಾರು 23 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರೆ. ಅಂದರೆ 1980ರಿಂದ ಅವರು ಎರಡೂ ಜೊತೆ ಅಂದರೆ ಫ್ಲೆಕ್ಸ್ ಫ್ಯೂಯಲ್ ಎಂಜಿನ್ ಅನ್ನು ತಯಾರು ಮಾಡಿದ್ದು 2003ರಲ್ಲಿ. ಅಂದರೆ ಅಂದರೆ ಕಬ್ಬಿನಿಂದ ಏನು ತಯಾರು ಮಾಡಿದಂತಹ ಇಂಧನ ಇದೆ ಅದರ ಜೊತೆಗೆ ಮತ್ತು ಹೊರದೇಶದಿಂದ ಬಂದಿರುವಂತಹ ಪೆಟ್ರೋಲ್ನ ಜೊತೆ, ಇದು ಎರಡನ್ನ ಒಂದು ಜೊತೆಯಾಗಿ ಓಡುವಂತಹ ವಾಹನವನ್ನು 2003ರಲ್ಲಿ ಅವರು ತಯಾರು ಮಾಡ್ತಾರೆ. ಒಂದು 23 ವರ್ಷಗಳ ಕಾಲ ಸುದೀರ್ಘ ವರ್ಷದ ಒಂದು ಅಧ್ಯಯನದ ನಂತರ ಅವರು ದೇಶದ ಜನರಿಗೆ ಒಂದು ಸುಸ್ಥಿರವಾದಂತಹ ಎಂಜಿನ್ ಅನ್ನ ಕೊಡ್ತಾರೆ. ಇದರಿಂದ ನಾವು ಪಾಠವನ್ನು ಏನ್ ಕಲಿಬೇಕಾಗಿದೆ ಅಂದ್ರೆ, ಭಾರತ ಇಷ್ಟೊಂದು ಅವಸರಕ್ಕೆ ಯಾಕೆ ಬೀಳ್ತಾ ಇದೆ, E20 ವಿಚಾರದಲ್ಲಿ ಇಷ್ಟೊಂದು ಅವಸರ ಯಾಕೆ? ನಮ್ಗೆ ಅಧ್ಯಯನಕ್ಕೆ ಸಮಯಾವಕಾಶ ಇತ್ತು. 2030ರಲ್ಲಿ ಅದನ್ನ ಜಾರಿಗೊಳಿಸಬೇಕಾಗಿರುವಂತಹ E20 ಪೆಟ್ರೋಲ್ ಅನ್ನ 2025ರಲ್ಲಿ ಯಾಕೆ 26ರಲ್ಲಿ ಯಾಕೆ ಇದನ್ನು ಜಾರಿಗೊಳಿಸಬೇಕಾಗಿತ್ತು? ಇದೆಲ್ಲವನ್ನು ಯೋಚನೆ ಮಾಡಿದಾಗ ನಮ್ಗೆ ಮತ್ತೊಮ್ಮೆ ಯೋಚನೆ ಮಾಡೋದು ಏನಂದ್ರೆ, ಪ್ರಶ್ನೆ ಮೂಡುವಂತಹದ್ದು ಇದು ನೇರವಾಗಿ ನಿತಿನ್ ಗಡ್ಕರಿ ಅವರ ಮಕ್ಕಳ ಕಂಪನಿಯ ಆದಾಯದ ಪ್ರಶ್ನೆ. ಅದಕ್ಕೋಸ್ಕರ ಅವರು E20 ಪೆಟ್ರೋಲ್ ಅನ್ನು ಜಾರಿಗೊಳಿಸ್ತಾ ಇದ್ದಾರೆ. ಮೋದಿಜಿ ಅವರು ಇದನ್ನೆಲ್ಲವನ್ನು ಮೌನವಾಗಿ ವೀಕ್ಷಿಸ್ತಾ ಇದ್ದಾರೆ. ಮೋದಿಜಿಯವರು ಆರಂಭದ ದಿನಗಳಲ್ಲಿ ಹೇಳ್ತಾ ಇದ್ರು, ನಾನು ಕುಟುಂಬ ರಾಜಕಾರಣಕ್ಕೆ ಅವಕಾಶ ನೀಡುವುದಿಲ್ಲ ಅಂತ. ಹಾಗಾದ್ರೆ ಇವತ್ತು ಏನ್ ನಡೀತಾ ಇದೆ ದೇಶದಲ್ಲಿ? ಕುಟುಂಬ ರಾಜಕಾರಣಕ್ಕೋಸ್ಕರ ದೇಶದ ಜನರ ವಾಹನವನ್ನು ಬಲಿ ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲಿ ನಾವು ಮತ್ತೊಮ್ಮೆ ಜಾಗೃತರಾಗಬೇಕು. ನಾವೆಲ್ಲರೂ ಪ್ರತಿಭಟನೆಯ ಮುಖಾಂತರ ಈ ದೇಶದ ಕೇಂದ್ರ ಸರ್ಕಾರದ ಕಿವಿಯನ್ನ ತೆರಿಬೇಕು. ಎಲ್ರಿಗೂ ಧನ್ಯವಾದಗಳು.